ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನ ಕಾಂಡ 9:27-30 ಧ್ಯಾನ ಮಾಡಲಿದ್ದೇವೆ. ಯೆಹೋವನಿಗೆ ಆಗಲೂ ಭಯಪಡುವುದಿಲ್ಲವೆಂದು ಬಲ್ಲೆನು ಅಂದನು. ಈಗ ಈ ಒಂದು ವಾಕ್ಯ ಭಾಗವನ್ನ ನಾವು ಓದ್ಕೊಳ್ಳೋಣ. ಆಗ ಫರೋಹನು ಮೋಶೆ ಆರೋನರನ್ನು ಕರೆಸಿ ಅವರಿಗೆ, ನಾನು ಅಪರಾಧಿ ಎಂದು ಈಗ ಒಪ್ಪಿಕೊಂಡೆನು. ಯೆಹೋವನ ನ್ಯಾಯವಂತನು, ನಾನು ನನ್ನ ಜನರು ದೋಷಿಗಳು. ಈ ಭಯಂಕರವಾದ ಗುಡುಗು ಕಲ್ಲಿನ ಮಳೆಯು ಬಹು ಹೆಚ್ಚಾದವು. ಇವುಗಳನ್ನು ನಿಲ್ಲಿಸುವುದಕ್ಕೆ ಯೆಹೋವನನ್ನು ಪ್ರಾರ್ಥಿಸಿರಿ. ದೇಶವನ್ನು ಬಿಟ್ಟು ಹೊರಡುವುದಕ್ಕೆ ನಿಮಗೆ ಅಪ್ಪಣೆ ಕೊಡುತ್ತೇನೆ, ನಿಮ್ಮನ್ನು ತಡೆಯುವುದಿಲ್ಲ ಎಂದು ಹೇಳಿದನು. ಅದಕ್ಕೆ ಮೋಶೆ, ನಾನು ಪಟ್ಟಣದಿಂದ ಆಚೆಗೆ ಹೋದ ಕೂಡಲೇ ಕೈ ಎತ್ತಿ ಯೆಹೋವನನ್ನು ಪ್ರಾರ್ಥಿಸುವೆನು. ಆಗ ಗುಡುಗು ಕಲ್ಲಿನ ಮಳೆಯು ನಿಂತು ಹೋಗುವು. ಇದರಿಂದ ಸಮಸ್ತ ಭೂಲೋಕವು ಯೆಹೋವನ ಅಧಿಕಾರದೊಳಗೆ ಇದೆ ಎಂದು ನೀನು ತಿಳಿದುಕೊಳ್ಳುವಿ. ಆದರೂ ನೀನಾಗಲಿ ನಿನ್ನ ಪರಿವಾರದವರಾಗಲಿ ದೇವರಾಗಿರುವ ಯೆಹೋವನಿಗೆ ಆಗಲೂ ಭಯಪಡುವುದಿಲ್ಲವೆಂದು ಬಲ್ಲೆನು ಅಂದನು. ನಾನು ಪಾಪಿ ಎಂಬುದಾಗಿ ಇಲ್ಲಿ ಫರೋಹ ಹೇಳ್ತಾನೆ, ಆದರೆ ಅದು ನಿಜವಾದ ಒಂದು ಅರಿಕೆ ಅಲ್ಲ. ಅರಿಕೆ ಇತ್ತು, ಆದರೆ ಇವನಿಗೆ ಮಾನಸಾಂತರ ಅನ್ನೋದು ಇರಲಿಲ್ಲ. ಸೊ ಇವತ್ತು ಎಷ್ಟೋ ಜನ ನಾನು ಪಾಪಿ ಎಂಬುದಾಗಿ ಒಪ್ಪಿಕೊಳ್ತಾರೆ, ಆದರೆ ಆ ಪಾಪದಿಂದ ತಿರುಗಿ ದೇವರ ಬಳಿಗೆ ತಿರುಗೋದಿಲ್ಲ. ಸೊ ನಾವು ಯಾವ ಕ್ಯಾಟಗರಿಯಲ್ಲಿ ಇದ್ದೀವಿ, ದಯವಿಟ್ಟು ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ನಿಜವಾದ ಮಾನಸಾಂತರದೊಂದಿಗೆ ಅರಿಕೆ ಇದ್ರೆ ಅದು ನಿಜವಾದ ಟ್ರಾನ್ಸ್ಫಾರ್ಮೇಶನ್, ರೂಪಾಂತರ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೀವಿ. ಆ ರೂಪಾಂತರ ನನಗೆ ನಿನಗಾಗಿದೆಯಾ? ಆಗದೆ ಹೋದ್ರೆ ಇವತ್ತೇ ನಮ್ಮ ಜೀವಿತವನ್ನ ನಾವು ಬದಲಾವಣೆ ಮಾಡ್ಕೊಳ್ಳೋಣ. ಇಲ್ಲಿ ಫರೋಹ ಇನ್ನೊಂದು ಏನ್ ಹೇಳ್ತಾನೆ ಅಂತಂದ್ರೆ, ನನಗಾಗಿ ಪ್ರಾರ್ಥನೆ ಮಾಡಿ. ಇವತ್ತು ಲೋಕದಲ್ಲಿ ಎಷ್ಟೋ ಜನ ಕ್ರೈಸ್ತರ ಪ್ರಾರ್ಥನೆಗೆ ಎದುರು ನೋಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತು ಕ್ರೈಸ್ತರ ದೇವರು ಜೀವಿಸುವಂತ ದೇವರು ಎಂಬುದಾಗಿ. ಸೊ ಇಲ್ಲಿ ಅಷ್ಟು ಮಾತ್ರ ಸಾಲದು, ಬರೀ ಕಷ್ಟದಿಂದ ಬಿಡುಗಡೆ ಆಗಕ್ಕೆ ಮಾತ್ರವೇ ನನಗೆ ನಿನಗೆ ಯೇಸ್ವಾಮಿ ಬೇಕು ಅನ್ನೋದಲ್ಲ. ಪಾಪದಿಂದ ಬಿಡುಗಡೆಯಾಗಿ ಪರಲೋಕದಲ್ಲಿ ಯೇಸುವಿನೊಂದಿಗೆ ಇರೋದಕ್ಕೋಸ್ಕರವಾಗಿ ನಾವು ಏನ್ ಮಾಡಬೇಕು? ಯೇಸುವನ್ನ ನಂಬಬೇಕು. ಈಗ ಇಲ್ಲಿ ಮೋಶೆ ಹೇಳ್ತಾನೆ, ಪಟ್ಟಣದಿಂದ ಆಚೆ ಹೋಗಿ ನಾನು ಕೈ ಎತ್ತಿ ಪ್ರಾರ್ಥನೆ ಮಾಡ್ತೀನಿ, ಆಗ ದೇವರು ಮಳೆಯನ್ನು ನಿಲ್ಲಿಸ್ತಾರೆ ಎಂಬುದಾಗಿ. ಸೊ ಕ್ರೈಸ್ತರು ದೇವರ ಮಕ್ಕಳು, ನಾವು ಯಾವಾಗ ದೇವರಿಗೆ ವಿಧೇಯರಾಗಿ ಭಕ್ತಿಯಿಂದ ನಡೀತೀವೋ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ. ನಿಮ್ಮನ್ನು ದೇವರು ಯಾವ ಸ್ಥಳದಲ್ಲಿ ಇಟ್ಟಿದ್ದಾರೆ, ಆ ಸ್ಥಳದಲ್ಲಿ ಜನರು ಕಷ್ಟಪಡ್ತಾ ಇದ್ರೆ ಆ ಕಷ್ಟದಿಂದ ಅವ್ರನ್ನ ಪಾರು ಮಾಡೋದಕ್ಕೆ ದೇವರು ನಿನ್ನನ್ನು ಇಟ್ಟಿದ್ದಾರೆ. ಅವರಿಗೆ ಸುವಾರ್ತೆಯನ್ನ ಸಾರ್ರಿ, ಮಾನಸಾಂತರ ಪಡಕ್ಕೆ ಹೇಳ್ರಿ. ಮಾತ್ರ ಅಲ್ಲದೆ ಅವರಿಗಾಗಿ ನೀವು ಪ್ರಾರ್ಥನೆ ಮಾಡ್ರಿ. ಮೋಶೆ ಪ್ರಾರ್ಥನೆ ಮಾಡ್ದ, ಮಳೆ ನಿಂತೋಯ್ತು. ಆದ್ರೂ ಇಲ್ಲಿ ಮೋಶೆ ಏನ್ ಹೇಳ್ತಾರೆ, ದೇವರು ಇಷ್ಟು ಮಾಡಿದ್ರು ನೀನು ನಿನ್ನ ಪರಿವಾರದವರು ಮಾನಸಾಂತರ ಪಡಲ್ಲ ಅಂದ್ರೆ ನೀವು ಭಯ ಪಡಲ್ಲ ದೇವರಿಗೆ. ಇವತ್ತು ಎಷ್ಟೋ ಜನ ದೇವರ ಹತ್ರ ಪ್ರಾರ್ಥನೆ ಮಾಡ್ರಿ ಕಷ್ಟದಿಂದ ಬಿಡುಗಡೆ ಆಗಕ್ಕೆ ಎಂಬುದಾಗಿ ಹೇಳ್ತಾರೆ, ಹೊರತು ದೇವರಿಗೆ ಭಯ ಪಡಲ್ಲ. ಹಾಗಾದ್ರೆ ಯಾವ ಕ್ಯಾಟಗರಿಯಲ್ಲಿ ನಾನು ನೀವಿದ್ದೀವಿ ಪ್ರಿಯರೇ? ದೇವರಿಗೆ ಭಯ ಪಡುವಂತವರಾಗಿರ್ಬೇಕು. ಅರಿಕೆ ಮಾತ್ರ ಅಲ್ಲ, ಅರಿಕೆ ಜೊತೆಗೆ ನಿಜವಾದ ಮಾನಸಾಂತರ ಇದ್ರೆ ನಾವು ಖಂಡಿತವಾಗಿ ರಕ್ಷಣೆ ಹೊಂದಿದ್ದೀವಿ ಎಂಬುದಾಗಿ ಅರ್ಥ. ಕರ್ತನು ಈ ವಾಕ್ಯಗಳ ಮೂಲಕ ನಮ್ಮನ್ನ ಮಾನಸಾಂತರಕ್ಕೆ ನಡೆಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆದಲ್ಲಿ ನಿಮಗೆ ಸ್ತೋತ್ರ. ಹೌದು, ಇವತ್ತು ಅನೇಕರು ಬರೀ ಫರೋಹನ ಹಾಗೆ ನಮಗಾಗಿ ಪ್ರಾರ್ಥನೆ ಮಾಡ್ರಿ ಅಥವಾ ದೇವರೇ ಅರಿಕೆ ಮಾಡುವುದುಂಟು. ಆದರೆ ದೇವರೇ ಇವತ್ತು ಮಾನಸಾಂತರಕ್ಕೆ ಎಲ್ಲರನ್ನು ನಡೆಸ್ತಾ ಇದೆಯಪ್ಪ. ಆ ಪಾಪದಿಂದ ದೇವರೇ ಬಿಟ್ಟು ನಿನ್ನ ಕಡೆ ತಿರುಗಿಕೊಳ್ಳುವಾಗ ಎಲ್ಲರಿಗೂ ನೀ ಕೃಪೆ ಕೊಡು. ಆ ರೀತಿ ನೀನು ಮಾಡುವಂತ ದೇವರಾಗಿದೆಯಾ, ಅದಕ್ಕಾಗಿ ಸ್ತೋತ್ರ. ಮೋಶೆಯ ಹಾಗೆ ನಾವಿರುವಂತ ಸ್ಥಳಗಳಲ್ಲಿ ಯಾವ ಜನರು ಕಷ್ಟ ದೇವರೇ ಶಾಪಕ್ಕೊಳಗಾಗಿದ್ದಾರೋ ಆ ಶಾಪವನ್ನು ನಿಲ್ಲಿಸುವಂತ ಶಕ್ತಿನ ಪ್ರಾರ್ಥನೆ ಕೊಟ್ಟಿದ್ಯಪ್ಪ. ದೇವರೇ ನೀನು ನಡೆಸಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೆನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡಲ್ಲ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು
ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈಬಿಡೆನು, ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈಬಿಡನು. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ.